ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಪಿ ತ್ರಿಲೋಕ್ಯಾಃ ಬಹಿಃ ಉಲ್ಲಸಂತಿ ಅಂತ ನೀರಿನಲ್ಲಿ ಶೋಭಿಸ್ತಾ ಉಂಟು ಅಂತ ಕೀರ್ತಿ. ನಿನ್ನೆ ನೀವು ಹೇಳಿದಂತೆ ಉತ್ತುಂಗ ವಾಕ್ ತರಂಗಾಯ ಅಂತ ಸ್ವಾಂತಸ್ಥ ಅನಂತ ಶಯ್ಯಾಯ ಪೂರ್ಣ ಜ್ಞಾನ ರಸಾರ್ಣಸೆ ಉತ್ತುಂಗ ವಾಕ್ತರಂಗಾಯ ಮಧ್ವ ದುಗ್ಧಾಬ್ಧಯೇ ನಮಃ ಅಂತ ಅಲ್ಲಿ ಒಂದುಂಟು. ಅಲ್ಲಿ ಮಧ್ವರೇ ಒಂದು ದುಕ್ಷೀರ ಸಮುದ್ರ ಅಂತ. ಇಲ್ಲಿ ಏನು ಅಂತಂದರೆ ಸುತ್ತ ನೀರು, ಮಧ್ಯದಲ್ಲಿ ಬ್ರಹ್ಮಾಂಡ, ಮೂರು ಲೋಕಗಳು ಮಧ್ಯದಲ್ಲಿ. ಕೀರ್ತಿ ಬ್ರಹ್ಮಾಂಡಕ್ಕಿಂತ ಹೊರಗೆ ನೀರುಗಳು. ಆ ನೀರಲ್ಲಿ ಆ ನೀರಲ್ಲಿ ಕೀರ್ತಿಗಳು ಉಂಟು. ಅಂದರೆ ಏನರ್ಥ? ನಿನ್ನೆ ಹೇಳಿದಂತೆ ನೀರು ಅಂತಂದರೆ ಅಮ್ಮನ ಲಕ್ಷ್ಮಿಯ ಸ್ಥಾನದಲ್ಲಿ, ಕೀರ್ತಿ ಲಕ್ಷ್ಮಿಯಲ್ಲಿ, ಮಕ್ಕಳ ಕೀರ್ತಿ ಅಮ್ಮನ ತನಕ, ಅಮ್ಮನ ಕಿವಿಯ ತನಕ ಅಂತ. ಎಷ್ಟೋ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಅಮ್ಮನಿಗೆ ಆಸೆ ಇರುತ್ತೆ ಮಕ್ಕಳು ಒಳ್ಳೆಯ ಕೆಲಸ ಮಾಡಬೇಕು ಅಂತ. ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಆಸೆ ಇರುತ್ತೆ, ಅಮ್ಮನಿಗೆ ಆಸೆ ಇರೋಲ್ಲ. ಅಮ್ಮನಿಗೆ ಆಸೆ ಇರುತ್ತೆ, ಮಕ್ಕಳಿಗಿರೋಲ್ಲ. ಮಕ್ಕಳಿಗಿರುತ್ತೆ, ಅಮ್ಮನಿಗಿರೋಲ್ಲ. ಎಷ್ಟೋ ಸಂದರ್ಭದಲ್ಲಿ ಒಳ್ಳೆ ಮಕ್ಕಳಿರ್ತಾವೆ, ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಆದರೆ ಅಮ್ಮ ಅದನ್ನೇನೋ ವಿಪರೀತ ತಿಳ್ಕೊಳ್ತಾಳೆ. ಎಂಥದ್ದು ಅಂತಂದರೆ ಏನಾಗಿ ಸಮಾಜ ಸೇವೆ ಮಾಡ್ತಾನೆ ಅಂತ ಇಟ್ಟುಕೊಳ್ಳೋಣ. ಅಮ್ಮ ಅದನ್ನು ವಿಪರೀತವಾಗಿ ತಿಳ್ಕೊಳ್ತಾಳೆ. ಮನೆದು ನೋಡುವುದೇ ಇಲ್ಲ, ಹಾಗೆ ಹೀಗೆ, ಊರಲ್ಲೇ ಇರ್ತಾನೆ, ಮನೆಗೆ ಬರುವುದೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ. ಅದಕ್ಕೆ ಈ ಸಮಾಜದಲ್ಲಿ ಅವ ಧುಮುಕಿದಾಗ, ಅದಕ್ಕೆ ನಿನ್ನೆ ನೋಡಿದ್ದೇವೆ, ಎಂಥ ಮುಹು ಆಂತರಂ ತಮಃ ಹರಂತಿ ಅಂತಲೂ ನೋಡಿದ್ದೇವೆ. ಅಂತೂ ಸಮಾಜದ ಸೇವೆ ಮಾಡ್ತಾ ಇರುವಾಗ, ಸಾಮಾಜಿಕವಾಗಿ ತುಂಬ ಕೆಲಸ ಮಾಡ್ತಿರುವಾಗ ಒಮ್ಮೆ ಮನೆಯ ಕಡೆಗೆ ಅಷ್ಟು ಗಮನ ಕೊಡಲಿಕ್ಕೆ ಆಗದಿದ್ದರೂ, ಆವಾಗ ಸಮಾಜದಲ್ಲಿ ತುಂಬ ಕೆಲಸ ಮಾಡಿದಾಗ ಜನಗಳು ಅಮ್ಮನ ಹತ್ರ ಬಂದು, ನಿಮ್ಮ ಮಗನಿಂದಾಗಿ ನಮಗೆ ಹೀಗಾಯಿತು, ನಮಗೆ ಒಳ್ಳೆಯದಾಯಿತು, ಆಪತ್ಕಾಲದಲ್ಲಿ ದೇವರಂತೆ ಬಂದು ಸಹಾಯ ಮಾಡಿದ ಅಂತಂದಾಗ ಎಷ್ಟೋ ಅಮ್ಮಂದ್ರೆ ಏನು ಮಾಡ್ತಾರೆ, ಏನ್ರಿ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಏನೋ ಶುರು ಮಾಡ್ತಾರೆ. ಇದೇನಾಗಬೇಕು ಅಂತಂದರೆ, ಹೌದಾ, ಆಗಲಿ, ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ಮಗ ಇನ್ನೂ ಕೂಡ ಚೆನ್ನಾಗಿ ಸಮಾಜ ಸೇವೆ ಮಾಡುವಂತೆ ನೀವು ಪ್ರಾರ್ಥನೆ ಮಾಡಿ ಅಂತ ಬಂದ ಜನಗಳ ಹತ್ರ ಹೇಳಿದರೆ, ಆವಾಗ ಏನಾಯಿತು, ಅವನ ಕೀರ್ತಿ ಹೇಗೆ ಮಧ್ವರ ಕೀರ್ತಿ ಬ್ರಹ್ಮಾಂಡದ ಹೊರಗೆ ನೀರಿನಲ್ಲಿ ಶೋಭಿಸ್ತಾ ಇತ್ತೋ, ನೀರು ಅಂತಂದರೆ ಲಕ್ಷ್ಮಿ, ಲಕ್ಷ್ಮಿ ಅಂದರೆ ಮಧ್ವರ ಅಮ್ಮ, ಅಮ್ಮನ ಬಳಿಯಲ್ಲಿ ಹೇಗೆ ಶೋಭಿಸ್ತಾ ಇತ್ತೋ ಅದೇ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ ಕೆಲಸ ಮಾಡಿದಾಗ ಆ ಕೆಲಸ ಅಮ್ಮನ ಕಿವಿಗೆ, ಅಮ್ಮ ಯಾರು ಅಂತಂದುಬಿಟ್ರೆ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡವಳು ನಮ್ಮಲ್ಲಿ. ಆದ್ದರಿಂದ ಬ್ರಹ್ಮಾಂಡಕ್ಕಿಂತಲೂ ದೊಡ್ಡವಳು ಅಂತಂದಾಗ ಏನಾಯಿತು, ಇವ ಮಾಡಿದಂಥ ಕೆಲಸದ ಕೀರ್ತಿ ಅಮ್ಮನ ಕಿವಿಗೆ ಬಂತು ಅಂತಂದರೆ ಬ್ರಹ್ಮಾಂಡದ ಹೊರಗೂ ಬಂತು ಅಂತ ಅರ್ಥ. ಆವಾಗ ಅಮ್ಮ ಅದನ್ನು ಆಸ್ವಾದಿಸ್ತಾಳೆ, ಉಲ್ಲಸಂತಿ. ಅಮ್ಮ ಅದನ್ನು ಚೆನ್ನಾಗಿ ಸ್ವೀಕಾರ ಮಾಡ್ತಾಳೆ, ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ, ಪಾಸಿಟಿವ್ ಆಗಿ ತಗೊಳ್ತಾಳೆ. ಹೌದಾ, ಏನೋ ದೇವರು ಕೊಟ್ಟಿರತಕ್ಕಂಥ ಶಕ್ತಿ ಅವನಿಗೆ. ಯದ್ಯಪಿ ಮನೆಯ ಕಡೆಗೆ ಅವನಿಗೆ ಅಷ್ಟು ಗಮನ ಕೊಡಲಿಕ್ಕೆ ಸಾಧ್ಯ ಆಗದಿದ್ದರೂ ಅಮ್ಮ ಅದನ್ನು ತಲೆಗೆ ತೆಕೊಳ್ಳದೆ ಅಥವಾ ಬಂದವರ ಹತ್ರ ಹೇಳದೆ, ಹೌದಾ, ಏನೋ ದೇವರು ಕೊಟ್ಟ ಶಕ್ತಿ, ಇನ್ನೂ ನೀವು ದೇವರಲ್ಲಿ ಅವನ ಬಗ್ಗೆ ಪ್ರಾರ್ಥನೆ ಮಾಡಿ, ಇನ್ನೂ 10 ಜನಕ್ಕೆ ಒಳ್ಳೆಯದಾಗುವಂತೆ ಅವ ಶ್ರಮ ಪಡಲಿ ಅಂತ ಹೀಗೆ ಬಂದವರ ಹತ್ರ ಹೇಳಿದಾಗ ಏನಾಯಿತು ಅಂತಂದರೆ ಮಗನ ಕೀರ್ತಿ ಅಮ್ಮನ ಕಿವಿಯಲ್ಲಿ ಉಲ್ಲಸಂತಿ ಶೋಭಿಸ್ತಾ ಇರುತ್ತದೆ ಅಂತ. ಮಗನಿಗೆ ಅದು ಆಸೆ ಇರುತ್ತೆ, ಸಮಾಜದ ಸೇವೆ ಮಾಡಬೇಕು, ಅಮ್ಮ ಅದನ್ನು ಮೆಚ್ಚಬೇಕು ಅಂತ ಆಸೆ ಇರುತ್ತೆ. ಹೇಗೆ ಅಂತಂದರೆ
ವಾಸುದೇವ ಮಧ್ವರು ಪೂರ್ವಾಶ್ರಮದಲ್ಲಿ ತಾನು ಮನೆ ಬಿಟ್ಟು ದೇವಸ್ಥಾನ ಅನಂತೇಶ್ವರಕ್ಕೆ ಬಂದು ಅಚ್ಯುತ ಪ್ರೇಕ್ಷರ ಸೇವೆ ಮಾಡಿ ಸನ್ಯಾಸ ಕೊಡಿ ಅಂತ ಕೇಳಿದಾಗ ಭಟ್ರು ಅಲ್ಲಿಗೆ ಬಂದು ಸಿಟ್ಟು ಮಾಡಿಕೊಂಡು, ಸನ್ಯಾಸಿ ಆಗ್ತೀಯ, ಉಪವಾಸ ಮಾಡ್ತೇನೆ ನೋಡು ಅಂತ ಭಟ್ರು ಅಂದಾಗ, ಹೌದಾ ಅಂತಂದ. ಉಟ್ಟ ಬಟ್ಟೆಯನ್ನೇ ಕೌಪಿನ ಮಾಡಿದ ಉಟ್ಟುಕೊಂಡು ಮಾಡು ಉಪವಾಸ ಅಂತಂದ. ಅಪ್ಪನಿಗೆ ಸುಸ್ತಾಯಿತು. ಆವಾಗ ಪ್ರತಿಭಟಿಸಿದರು ಅಪ್ಪ ಅಮ್ಮ ಇಬ್ಬರು ಕೂಡ ಮನೆಗೆ ಹೋದರು. ವಾಸು ಸಾಮಾಜಿಕವಾಗಿಯೇ ಉಳ್ಕೊಂಡ, ಮತ್ತೆ ಸಮಾಜದ ಕೆಲಸ ಭಾರೀ ಮಾಡಿದ, ನಾನಾ ರೀತಿಯ ಪವಾಡಗಳನ್ನು ಮಾಡಿದ, ಜನಗಳಿಗೆ ಉಪದೇಶ ಮಾಡಿದ, ತಪ್ಪು ದಾರಿಯಲ್ಲಿ ದೇವರ ಬಗ್ಗೆ ತಪ್ಪು ದಾರಿಯಲ್ಲಿ ಉಳ್ಳವರನ್ನು ಸರಿದಾರಿಗೆ ತಂದ. ಈ ವಿಷಯ ಅಪ್ಪಮ್ಮನ ಕಿವಿಗೆ ಬಿತ್ತು. ಅಪ್ಪಮ್ಮನ ಒಂದು ಖುಷಿ ಪಡ್ತಾ ಇದ್ದರು. ಆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ವಾಸುದೇವ ಮಧ್ವರು ಆನಂದ ತೀರ್ಥರು ಒಮ್ಮೆ ಸಂಚಾರ ಮುಗಿಸಿ ಉಡುಪಿಗೆ ಬಂದರು ಅಂತಂದಾಗ ಅವರನ್ನು ನೋಡಲಿಕ್ಕೆ ಮದ್ದಗೇಹ ಭಟ್ರು ದಂಪತಿಗಳು ಬಂದು ಮಗನನ್ನು ಕಣ್ಣು ತುಂಬಿಸಿಕೊಂಡರು. ಆ ಮಗನ ಮಾತನ್ನು ಕೇಳಿ ಕಿವಿ ತುಂಬಿಸಿಕೊಂಡರು ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಹಾಗಾದರೆ ಏನಾಯಿತು? ಮೊದಲು ಒಂಚೂರು ಅಮ್ಮನಿಗೆ ಖುಷಿಯಾದರೂ ಮಗ ಓದುವುದನ್ನು ಬಿಟ್ಟ, ಸಮಾಜಕ್ಕೆ ಧುಮುಕಿದ, ಉದ್ಯೋಗ ಬಿಟ್ಟ, ಸಮಾಜಕ್ಕೆ ಧುಮುಕಿದ, ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದ, ಒಳ್ಳೆಯ ಹೆಸರು ಪಡ್ಕೊಂಡ. ಆದರೆ ಇದು ಬಿಟ್ಟು ಸಮಾಜಕ್ಕೆ ಧುಮುಕಿದಾಗ ಅಪ್ಪಮ್ಮನಿಗೊಮ್ಮೆ ಬೇಜಾರಾಗುತ್ತೆ. ಆದರೆ ಸಮಾಜದ ಕೆಲಸ ಮಾಡಿ 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 ಜನಗಳು ಬಂದು ಅಪ್ಪಮ್ಮನ ಹತ್ರ ಚಿನ್ನದಂತಹ ಮಗ ನಿಮ್ಮದು ಅಂತ ಹೇಳಿದಾಗ ಅಪ್ಪಮ್ಮನು ಅದನ್ನು ಗ್ರಹಣ ಮಾಡುವಂಥದ್ದಾಗಬೇಕು. ಅದಕ್ಕಂತಾರೆ ತ್ರಿಲೋಕ್ಯಾಹ ಬೈಹಿ ಅಪಿ ಉಲ್ಲಸಂತಿ. ಅಪು ಅಂದರೆ ನೀರು, ಅಪಿ ಅಂದರೆ ನೀರಿನಲ್ಲಿ ಉಲ್ಲಸಂತಿ ಅಂತಂದರೆ ಅಮ್ಮ ನೀರಿಗೆ ಅಭಿಮಾನಿಯಾದ ಲಕ್ಷ್ಮಿಯ ಬಳಿ ಒಳ್ಳೆ ಶೋಭಿಸ್ತಾ ಇತ್ತು. ಇಂತಹ ಕೀರ್ತಿ ನನಗೆ ಒಳ್ಳೆಯ ತಿಳುವಳಿಕೆಯನ್ನು ಕೊಡಲಿ. ಅಂದರೆ ನಾನು ಕೂಡ ಇದೇ ರೀತಿಯಲ್ಲಿ ಇರುವಾಗ ಒಂದು ಸಮಾಜಕ್ಕೆ ಉಪದೇಶ ಮಾಡುವುದು ಅಥವಾ ಸಮಾಜ ಸೇವೆ ಮಾಡುವುದು ಇಂಥದ್ದನ್ನು ಮಾಡಿಕೊಂಡಿರುವಾಗ ನನ್ನ ಕೀರ್ತಿಯೂ ಕೂಡ ಅದು ಅಮ್ಮನಲ್ಲಿ ಶೋಭಿಸ್ತಾ ಇರಲಿ, ಅಮ್ಮ ಅದನ್ನು ಕಂಡು ಖುಷಿ ಪಡುವಂತೆ ಆಗಲಿ. ಆದ್ದರಿಂದ ಇದಕ್ಕೆ ಬೇಕಾಗಿರತಕ್ಕಂತಹ ವಿಶದಾಂ ದೃಶಂ ಸ್ಪಷ್ಟವಾದ ಚಿತ್ರಣವನ್ನು ನಹ ದಿಶ್ಯಾತ್ ನಮಗೆ ಕೊಡಲಿ ಅಂತ ಪಂಡಿತಾಚಾರ್ಯ ಪ್ರಾರ್ಥನೆ. ನನಗೆ ಕೊಡಲಿ ಅಂತಲ್ಲ, ನಮಗೆ ಅಮ್ಮನಿಗೆ ಅಪ್ಪನಿಗೆ ನನಗೆ ಸಂಬಂಧಿಗಳಿಗೆ. ಇಲ್ಲದಿದ್ದರೆ ಸಂಬಂಧಿಗಳು ಬಂದು ಅಮ್ಮನ ತಲೆ ತಿಂತಾರೆ. ಏನು ಬುದ್ಧಿ ಉಂಟು ಅವನಿಗೆ? ಇದ್ದ ಕೆಲಸ ಬಿಟ್ಟುಕೊಂಡು ಓದುವುದನ್ನು ಬಿಟ್ಟುಕೊಂಡು ಏನೋ ಸಮಾಜ 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 ಅಂತ ಧುಮುಕ್ತಾ ಇದ್ದಾನೆ ಅಂತ ಅಮ್ಮನ ಕಿವಿ ಚುಚ್ಚಿದ ಅಮ್ಮನಿಗೊಮ್ಮೆ ಹೌದು ಅಂತ ತೋರುತ್ತೆ. ಅದಕ್ಕಿಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಷ್ಟವಾದ ಮಗನ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ನಮಗೆಲ್ಲರಿಗೂ ಕೂಡ ಮಗನ ಅಮ್ಮ ಅಪ್ಪರಿಗೆ ಸಂಬಂಧಪಟ್ಟವರು ಅಂತ ಯಾರೆಲ್ಲಿದ್ದಾರೋ ಅವರಿಗೆಲ್ಲ ಮಗನ ಬಗ್ಗೆ ಸ್ಪಷ್ಟವಾದ ಈ ವ್ಯಕ್ತಿಯ ಬಗ್ಗೆ ಸ್ಪಷ್ಟವಾದ ಚಿತ್ರಣವನ್ನು ಎಲ್ಲರಿಗೂ ದಿಶ್ಯಾತ್ ನಮಗೆ ಕೊಡಲಿ. ಯಾವುದು? ಮಧ್ವಸ್ಯ ಕೀರ್ತಿ ದೃಶಂ ವಿಶದಾಂ ದೃಶಂ ದಿಶ್ಯಾತ್ ಅಂತ. ಅದು ಏನು? ದಿನನಾಥ ಕೀರ್ತಿಂ ದಿನನಾಥ ದೀಪ್ತಿಂ ಜಯಂತಿ ಅಂತಲ್ವೋ. ಒಂದರ್ಥ ನಾವು ನೋಡಿದ್ದೆವು, ಸೂರ್ಯನ ಬೆಳಕನ್ನು ಮೀರತಕ್ಕದ್ದು ಅಂತ ಒಂದರ್ಥ ನೋಡಿದೆವು. ಈ ಇನ್ನೊಂದು ಮಧ್ವಸ್ಯ ಕೀರ್ತಿ ಎಂಥದ್ದು? ಜಯಂ ತಿ ಜಯಂತಿ. ಜಯಂ ನಮಗೆ ಜಯವನ್ನು, ತಿ ತನುತೆ ವಿಸ್ತಾರಯತಿ ಜಯವನ್ನು ಕೊಡತಕ್ಕದ್ದು ಮಧ್ವರ ಕೀರ್ತಿ. ಜಯಂತಿ ಮಧ್ವಸ್ಯ ಕೀರ್ತಿ ನಮಗೆ ಜಯವನ್ನು ಕೊಡತಕ್ಕಂಥ ಮಧ್ವರ ಕೀರ್ತಿ ದಿನನಾಥ ದೀಪ್ತಿಂ ದಿಶ್ಯಾತ್. ಇಲ್ಲೇ ಉಂಟು, ದಿನನಾಥ ದೀಪ್ತಿಂ ದಿಶ್ಯಾತ್. ದಿನನಾಥ ದೀಪ್ತಿ ಅಂದರೆ ನಾರಾಯಣ, ದಿನ ನಾಥ ದೀಪ್ತಿ ಅಂದರೆ ದಿನದಲ್ಲಿ
ನಮಗೆ ಮಧ್ವರ ಕೀರ್ತಿಯು ದಿನದಲ್ಲಿ, ದಿನ ಮತ್ತು ರಾತ್ರಿ ಅಂತ ಎರಡು, ದಿನ ಅಂದರೆ ಹಗಲು. ದಿನದಲ್ಲಿ ಮಧ್ವರ ಕೀರ್ತಿ ನನಗೆ ಮುಂದೇನುಂಟಲ್ಲಿ ದಿನ ನಾಥ ದೀಪ್ತಿ ಅಂತ ಉಂಟು. ದಿನ ನಾಥ ದೀಪ್ತಿ ಅಂತ. ದಿನ ದಿನದಲ್ಲಿ, ಹಗಲಿನಲ್ಲಿ ನಾಥನ ದೀಪ್ತಿಯನ್ನು, ನಾಥ ಅಂದರೆ ಯಾರು? ಜಗನ್ನಾಥ, ಯಾರು? ಭಗವಂತ. ಅವನ ದೀಪ್ತಿಯನ್ನು, ಅವನ ತಿಳುವಳಿಕೆಯನ್ನು, ಅವನ ಜ್ಞಾನವನ್ನು ನಮಗೆ ಕೊಡಲಿ. ಮಧ್ವರ ಕೀರ್ತಿಯು ನನಗೆ ಕೊಡಲಿ. ಏನು? ಭಗವಂತನ ದೀಪ್ತಿ, ಭಗವಂತನ ಪ್ರಕಾಶ. ಭಗವಂತನ ಪ್ರಕಾಶ ಅಂದರೆ ಭಗವಂತನ ತಿಳುವಳಿಕೆ. ಭಗವಂತನ ತಿಳುವಳಿಕೆಯನ್ನು ನಮಗೆ ಯಾವಾಗ? ದಿನೇ, ಹಗಲಿನಲ್ಲಿ ದಿಶ್ಯಾತ್ ಕೊಡಲಿ. ಯಾರು ಕೊಡಬೇಕು? ಮಧ್ವಸ್ಯ ಕೀರ್ತಿ. ನಾನು ನಿತ್ಯ ಮಧ್ವರ ಕೀರ್ತಿಯನ್ನು ಹೇಳ್ತೇನೆ, ಬಳಿತಾದಿ ಸೂಕ್ತಗಳು ನಿತ್ಯ ಹೇಳ್ತೇನೆ, ಮಧ್ವಿಜಯ ಪಾರಾಯಣ ನಿತ್ಯ ಮಾಡ್ತೇನೆ. ಮಾಡಿದ ನನಗೆ ಅದು ಏನು ಫಲ ಕೊಡಬೇಕು ಅಂತಂದುಬಿಟ್ರೆ, ಹಗಲಿನಲ್ಲಿ ನಾಥನ ದೀಪ್ತಿಯನ್ನು, ಭಗವಂತನ ತಿಳುವಳಿಕೆಯನ್ನು ನನಗೆ ನಮಗೆ ದಿಶ್ಯಾತ್ ಕೊಡಲಿ. ರಾತ್ರಿಯಲ್ಲಿ ಬೇಡವ? ಹಾಗಾದರೆ ಹಗಲಿನಲ್ಲಿ ದೇವರ ತಿಳುವಳಿಕೆಯನ್ನು ಕೊಡಲಿ ಅಂದರೆ ರಾತ್ರಿಯಲ್ಲಿ ಬೇಡವ? ರಾತ್ರಿಯಲ್ಲಿ ದೇವರ ತಿಳುವಳಿಕೆಯನ್ನು ಸಂಪಾದನೆ ಮಾಡೋದು ಸುಲಭ, ಹಗಲಿನಲ್ಲಿ ಕಷ್ಟ. ಯಾಕೆ ರಾತ್ರಿಯಲ್ಲಿ ಸುಲಭ? ಹೌದು, ರಾತ್ರಿಯಲ್ಲಿ ಹೊರಗಿನ ಯಾವ ಪ್ರಪಂಚವೂ ಕಾಣಿಸುವುದಿಲ್ಲ. ರಾತ್ರಿ ಕತ್ತಲು. ಈಗ ಗಾಡಿಯಲ್ಲಿ ಹೋಗ್ತಿದ್ದೇವೆ ಅಂತ ಭಾವಿಸೋಣ. ಹಗಲು ಹೋಗುವುದಕ್ಕೂ ರಾತ್ರಿ ಹೋಗುವುದಕ್ಕೂ ವ್ಯತ್ಯಾಸ. ರಾತ್ರಿ ಹೋಗೋ ನಮಗೆ ನಿದ್ದೆ ಯಾಕೆ ಬರುತ್ತೆ ಅಂದರೆ, ಹೌದು, ಹೊರಗಿನ ನೋಡಲಿಕ್ಕೆ ಎಂಥದ್ದು ಇಲ್ಲ, ಅದು ತೂಕಡಿಸಿದ್ರೆ ನಿದ್ದೆ ಬರ್ತದೆ. ಹಗಲಿಗೆ ಆದರೆ ಹಾಗಲ್ಲ, ಎಲ್ಲ ಓಡಾಡ್ತಾ ಇರ್ತಾರೆ, ಒಂದಷ್ಟು ಗಾಡಿಗಳು ಅದು ಇದು ಅಂತೆಲ್ಲ ಇದ್ದದ್ರಿಂದ ಆ ದೂರದಲ್ಲಿದ್ದಂಥ ಬೆಟ್ಟಗಳು, ಅದು ಆ ಪ್ರಕೃತಿ, ಅದು ಇದನ್ನೆಲ್ಲ ನೋಡ್ತಾ ಹೋಗುವಾಗ ಖುಷಿ ಆಗ್ತದೆ. ರಾತ್ರಿಗೆ ಕತ್ತಲು ಬಿಟ್ಟರೆ ಮತ್ತೆ ಎಂಥದ್ದು ಕಾಣುವಲ್ಲ. ಆದ್ದರಿಂದ ಒಂದು ರೀತಿಯಲ್ಲಿ ರಾತ್ರಿಯಲ್ಲಿ ಯಾವುದರ ಜಂಜಾಟನೂ ಇರುವುದಿಲ್ಲವಾದ್ದರಿಂದ, ಹೊರಗಿನ ಪ್ರಪಂಚ ಕಾಣಿಸುವುದಿಲ್ಲವಾದ್ದರಿಂದ ರಾತ್ರಿಯಲ್ಲಿ ಭಗವಂತನ ಜ್ಞಾನ ಬರುವುದು. ಬಾಯಾರಿಕೆ ಆದಾಗ ನೀರು ಬೇಕು 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 ಅಂತ ತಗೊಂಡು ಕುಡಿಯುತ್ತೇವೆ, ಆನಂದಿಸ್ತೇವೆ, ಅನುಭವಿಸ್ತೇವೆ ಬಾಯಾರಿಕೆ ಆದಾಗ. ಅದೇ ರೀತಿಯಲ್ಲಿ ನಮಗೆ ಸುತ್ತಮುತ್ತ ಅಜ್ಞಾನವೆಂಬ ಕತ್ತಲು ಕವಿದಾಗ, ಆವಾಗ ಭಗವಂತನ ದೀಪ್ತಿ, ಭಗವಂತನ ತುಂಬ ಕತ್ತಲು ಕವಿದಾಗ ನಮಗೆ ಬೆಳಕು ಬೇಕು ಬೆಳಕು ಬೇಕು ಬೆಳಕು ಬೇಕು ಅಂತ ತೋರ್ತದಲ್ವ. ಬೆಳಕಿನ ಮಹತ್ವ ಗೊತ್ತಾಗ್ತದಲ್ಲ. ಬೆಳಕಿನ ಮಹತ್ವ ಗೊತ್ತಾಗಿ ಬೆಳಕನ್ನು ಪಡೆಯುವುದು ಒಂದು, ಬೆಳಕಿನ ಮಹತ್ವನೇ ಗೊತ್ತಿಲ್ಲದೆ ಬೆಳಕನ್ನು ಪಡೆಯುವುದು ಒಂದು. ಬಡತನದಿಂದ ಶ್ರೀಮಂತಿಕೆ ಬಂದರೆ, ಮೊದಲು ಬಡತನದಲ್ಲಿದ್ದ ಶ್ರೀಮಂತಿಕೆ ಬಂದರೆ ಆವಾಗ ದುಡ್ಡಿನ ಮಹತ್ವ ಗೊತ್ತು. ಆದ್ದರಿಂದ ಶ್ರೀಮಂತರ ಮಕ್ಕಳಿಗೆ ದುಡ್ಡಿನ ಮಹತ್ವ ಅವುಗಳಿಗೆ ಗೊತ್ತಿಲ್ಲ. ದುಡ್ಡು ಅಂತಂದರೆ ತಿರಸ್ಕಾರ, ಅವರಿಗೆ ತಾತ್ಸಾರ ಭಾವ. ಅಪ್ಪನಿಗೆ ಹಾಗಿಲ್ಲ, ಯಾಕೆ? ಬಡತನದಿಂದ ಮೇಲೆ ಬಂದವ. ಅದೇ ರೀತಿಯಲ್ಲಿ ನಮಗೆ ರಾತ್ರಿಯಲ್ಲಿ ನಾವಿದ್ದಾಗ, ರಾತ್ರಿಯಲ್ಲಿ ಬೆಳಕಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಆ ಬೆಳಕನ್ನು ಸಂಪಾದನೆ ಮಾಡಬೇಕು ಅಂತ ನಾವೇ ತುಂಬ ಇಚ್ಛೆಪಟ್ಟು ಸಂಪಾದನೆ ಮಾಡ್ತೇವೆ. ಆದ್ದರಿಂದ ಅದಕ್ಕಾಗಿ ಬೇಗ ಬೇಗ ಪ್ರಯತ್ನ ಮಾಡ್ತೇವೆ, ಬೆಳಕು ಬೇಗ ಬೇಗ ಸಿಗುತ್ತೆ ರಾತ್ರಿಯಲ್ಲಿ. ಹಗಲಿಗಾಗುವಾಗ ಬೆಳಕಿನ ಮಹತ್ವ ಅಷ್ಟು ಗೊತ್ತಿಲ್ಲ, ಬೆಳಕಿನ ಮಹತ್ವ ಇಲ್ಲ, ಬೆಳಕು ಬೇಡ ನಮಗೆ ಹಗಲಿನಲ್ಲಿ ಆಗುವಾಗ. ಹಗಲು ಉಂಟೆಲ್ಲ ಕಾಣಿಸ್ತದೆ ಅಂತ ಇಷ್ಟರಲ್ಲೇ ಮುಗಿಸಿ ಬಿಡ್ತೇವೆ ನಾವು. ಆದರೆ ಅದರ ಬಗ್ಗೆ ಒಂದು ರೀತಿಯಲ್ಲಿ ತಾತ್ಸಾರ ಭಾವ. ಅದಕ್ಕೆ ಪಂಡಿತಾಚಾರ್ಯ ಅಂತಾರೆ, ಹಗಲಿನಲ್ಲಿ ರಾತ್ರಿಯಲ್ಲಿ ಹೇಗೆ ನಾಥನ ದೀಪ್ತಿಯ ಬಗ್ಗೆ ನಮಗೆ ಕಾಳಜಿ ಉಂಟೋ, ಹಗಲಿನಲ್ಲಿಯೂ ಕೂಡ ನನಗೆ ಭಗವಂತನ ದೀಪ್ತಿಯ ಬಗ್ಗೆ ಕಾಳಜಿಯನ್ನು ಮಧ್ವರ ಕೀರ್ತಿ ಕೊಡಲಿ. ಎಲ್ಲ ಸುತ್ತಮುತ್ತ ನಾನಾ ರೀತಿಯಾದ ಪ್ರಪಂಚಗಳು ಅಂದರೆ, ಅಯ್ಯೋ ಇದನ್ನು ಓದ್ತೀಯನ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಅದು ಚಂದ ಉಂಟು, ಇಲ್ಲಿ ಚಂದ ಉಂಟು, ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇನೆ, ನಿನಗೆ ಈ ಕೆಲಸ ಖಾಲಿ ಉಂಟು, ಇಲ್ಲೊಂದು ಹುದ್ದೆ ಖಾಲಿ ಉಂಟು, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಎಳೆಯುವವರು ತುಂಬ. ಇಂತಹ ಸಂದರ್ಭದಲ್ಲಿ ನನಗೆ ನಾಥನ ದೀಪ್ತಿಯನ್ನು ಯಾರು ಕೊಡಬೇಕು? ಮಧ್ವರ ಕೀರ್ತಿ. ರಾತ್ರಿಯಲ್ಲಿ ಆದರೆ ಯಾರು ಹೇಳ್ಕೊಂಡು ಹೋಗೋರು ಅಂತ ಅಂಥವ್ರಂತ ಎಂಥವ್ರು ಯಾರು ಬರುವುದೇ ಇಲ್ಲ. ರಾತ್ರಿ ಹೊತ್ತು ಅಂತಾದ್ಮೇಲೆ ಯಾರೂ ಬರುವುದೇ ಇಲ್ಲ. ಆವಾಗ ನಮಗೇನೇ ಸಹಜವಾಗಿ ಬೆಳಕು ಬೇಕು ಅಂತ ತೋರ್ತದೆ. ಯಾರ ಬಲಾತ್ಕಾರನೂ ಇಲ್ಲ.
ಬಾಯಾರಿಕೆ ಆಯಿತು, ನೀರು ಕುಡಿ ನೀರು ಕುಡಿ ನೀರು ಕುಡಿ ಅಂತ ಯಾರು ಹೇಳಬೇಕಾಗಿದೆ, ನಮಗೇನು ನೀರಿನ ಮಹತ್ವ ಗೊತ್ತಾಗಿ ನಾವೇ ಕುಡಿತೇವೆ. ಅದೇ ರೀತಿಯಲ್ಲಿ ಹಗಲಿನಲ್ಲಿ ಮಾತ್ರ ಬಾಯಾರಿಕೆ ಇಲ್ಲದಾಗ ಮಾತ್ರ ನೀರಿನ ಮಹತ್ವ ಗೊತ್ತಿರೋದಿಲ್ಲ, ಅದರಿಂದ ನೀರು ಕುಡಿ ಅಂತಂದರೂ ಕುಡಿಯೋಲ್ಲ, ತಿರಸ್ಕಾರ ಮಾಡಿಬಿಡ್ತೇವೆ. ಅದೇ ರೀತಿಯಲ್ಲಿ ಹಗಲಿನಲ್ಲಿ ನಮಗೆ ಭಗವಂತನ ತಿಳುವಳಿಕೆ ಬಗ್ಗೆ ಅಷ್ಟು ತಲೆಗೆ ಹೋಗುವುದೇ ಇಲ್ಲ, ಇದೇ ಪ್ರಪಂಚದಲ್ಲಿ ಮುಳುಗಿರುತ್ತೇವೆ. ಅದಕ್ಕೆ ಪಂಡಿತಾಚಾರ್ಯ ಅಂತಾರೆ, ದಿನೇ ಹಗಲಿನಲ್ಲಿ ಎನಗೆ ನಾಥನ ದೀಪ್ತಿಯನ್ನು ದಿಶ್ಯಾತ್ ಕೊಡಲಿ. ಯಾವುದು ಕೊಡಲಿ? ಮಧ್ವಸ್ಯ ಕೀರ್ತಿ ಅಂತ. ದಿನನಾಥ ದಿನೇ ನಾಥ ದೀಪ್ತಿ ದಿನನಾಥ ದೀಪ್ತಿ ತಾಂ ದಿನನಾಥ ದೀಪ್ತಿಂ. ನಾರಾಯಣ.